ಎನ್ಸಿಬಿ ಟೈಮ್ಸ್ಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ನಮ್ಮ ಶಾಲೆಯಲ್ಲಿ ಮಗನಿಗೆ ಸೀಟು ಸಂಬಂಧ ನನ್ನನ್ನು ಭೇಟಿ ಮಾಡಿದರು ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದರು. ಸದಾಶಿವನಗರದ ತಮ್ಮ ನಿವಾಸಕ್ಕೆ ವಿಜಯಲಕ್ಷ್ಮಿ ಅವರು ಬಂದ ಕಾರಣ ಕುರಿತು ಮಾಧ್ಯಮಗಳ ಪ್ರಶ್ನೆಗಳಿಗೆ ಬುಧವಾರ ಉತ್ತರಿಸಿದಂಥ ಶಿವಕುಮಾರ್ ಅವರು, ದರ್ಶನ್ ವಿಜಯಲಕ್ಷ್ಮಿ ಪುತ್ರ. ಈ ಮೊದಲು ನಮ್ಮ ಶಾಲೆಯಲ್ಲಿ ಓದುತ್ತಿದ್ದರು. ಕಾರಣಾಂತರಗಳಿಂದ ನಮ್ಮ ಶಾಲೆ ತೊರೆದು ಬೇರೆ ಶಾಲೆಯನ್ನ ಸೇರಿದ್ರು. ಈಗ ಮತ್ತೆ ಮರಳಿ ನಮ್ಮ ಶಾಲೆಗೆ ಸೇರಿಕೊಳ್ಳುವಂತೆ ಮನವಿ ಮಾಡೋದಕ್ಕೆ ಬಂದಿದ್ರು. ನಮ್ಮ ಶಾಲೆಯ ಪ್ರಾಂಶುಪಾಲರು ಪ್ರವೇಶಾವಕಾಶವನ್ನ ನಿರಾಕರಿಸಿದ್ದರಿಂದ ನನ್ನ ಬಳಿಯಲ್ಲಿ ಸೀಟು ಕೇಳಲು ಬಂದಿದ್ರು ಅಂತ ತಿಳಿಸಿದರು. ಇನ್ನು ಶಾಲೆಯ ದಾಖಲಾತಿಗೆ ಒಂದಷ್ಟು ನಿಯಮಾವಳಿಗಳಿದೆ. ನಾನು ಶಾಲೆಗೆ ಅಷ್ಟಾಗಿ ಭೇಟಿಯನ್ನ ನೀಡ್ತಾ ಇಲ್ಲ. ಶಾಲೆಯ ಆಡಳಿತ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ಮಕ್ಕಳಿಗೆ ವಹಿಸಿದ್ದೇನೆ. ವಿಜಯಲಕ್ಷ್ಮಿ ಅವರು ಮಗನ ಭವಿಷ್ಯದ ದೃಷ್ಟಿಯಿಂದ ಬಂದಿದ್ರು. ಜೊತೆಗೆ ನಮ್ಮ ಶಾಲೆಯ ಪಕ್ಕದಲ್ಲೇ ಅವರ ನಿವಾಸ ಕೂಡ ಇದೆ. ನಾನು ಆ ಮಗುವಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾಂಶುಪಾಲರನ್ನ ಭೇಟಿ ಮಾಡೋದಕ್ಕೆ ಹೇಳಿದ್ದೇನೆ ಅಂತ ಹೇಳಿದ್ರು. ಇನ್ನು ವಿಜಯಲಕ್ಷ್ಮಿ ಅವರು ನೆರವು ಕೇಳಿದ್ರೆ ಸಹಾಯವನ್ನ ಮಾಡ್ತೀರಾ ಅಂತ ಕೇಳಿದಾಗ, ನಾವು ಸಾರ್ವಜನಿಕ ಜೀವನದಲ್ಲಿದ್ದೇವೆ. ನನ್ನ ಭೇಟಿ ಮಾಡೋದಕ್ಕೆ ಬಂದವರನ್ನ ಬೇಡ ಅಂತ ನಿರಾಕರಣೆಯನ್ನ ಮಾಡೋದಕ್ಕೆ ಸಾಧ್ಯ ಇದೆಯಾ? ಅಲ್ಲದೆ ನಮ್ಮ ಶಾಲೆಯ ಪಕ್ಕದಲ್ಲೇ ಅವರ ಮನೆ ಇದೆ. ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಅವರ ಮನೆ ಇದೆ. ನನ್ನನ್ನ ಭೇಟಿ ಮಾಡೋದಕ್ಕೆ ನೂರಾರು ಜನ ಬಂದಿದ್ದಾರೆ. ನೀವು ಕೂಡ ಬಂದಿದ್ದೀರಾ. ನಿಮ್ಮ ಭೇಟಿಗೆ ನಿರಾಕರಿಸಿದ್ರೆ ಡಿಕೆ ಶಿವಕುಮಾರ್ ಅವರು ದುರಾಂಕಾರಿ, ಭೇಟಿ ಮಾಡದೆ ತೆರಳಿದ್ರು ಅಂತ ಹೇಳ್ತೀರಾ. ಸಾರ್ವಜನಿಕ ಜೀವನದಲ್ಲಿದ್ದಾಗ ಸಹಾಯವನ್ನ ಕೇಳ್ಕೊಂಡು ಬಂದಾಗ ನಾವು ಸಹಾಯ ಮಾಡಬೇಕಾಗತ್ತೆ ಅಂತ ಹೇಳಿದ್ರು. ಸಮಸ್ಯೆ ಇದೆ, ಅದು ನನಗೆ ಉಪಯೋಗಕ್ಕೆ ಇಷ್ಟ ಇಲ್ಲ. ನಾನು ಐ ಡೋಂಟ್ ವಾಂಟ್ ಟು ಇಂಟರ್ವ್ಯೂನ್. ನಾನು ಪೊಲೀಸ್ ವಿಚಾರದಲ್ಲಿ ಇಂಟರ್ವ್ಯೂನ್ ಆಗಕ್ಕೆ ನಾನು ತಯಾರಿಲ್ಲ. ಪಾಪ ಮಗುಗೆ ಏನಾದರೂ ನನಗೆ ಸಹಾಯ ಮಾಡೋಕ್ಕಾಗುತ್ತೆ ನಾನು ಪ್ರಿನ್ಸಿಪಲ್ಗೆ ಹೇಳ್ತೀನಿ. ಹೋಗಿ ಅವರು ತಾಯಿ ಮಗ ಇದ್ದರು. ಸರ್, ಅನ್ಯಾಯ ಆಗಿದ್ರೆ ನ್ಯಾಯ ಕೊಡಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ಅಂತ ನಿಮಗೇನಾದರೂ ಈ ಪ್ರಕರಣದಲ್ಲಿ ದರ್ಶನ್ ಅವ್ರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು ಗಮನಕ್ಕೆ ಬಂದಿದೆಯಾ? ನಮ್ಮ ಮಾಧ್ಯಮದಲ್ಲಿ ಏನೇನೋ ಬರ್ತಾ ಇದೆ. ಮಾಧ್ಯಮದಲ್ಲಿ ಏನು ಬರ್ತಾ ಇದೆ ಅಂತ ನನಗೆಲ್ಲ ನೋಡೋಕ್ಕೆಲ್ಲ ಟೈಮ್ ಇಲ್ಲ. ಅದು ನಾನು ಜಡ್ಜ್ಮೆಂಟ್ ಮಾಡೋದು ದಯವಿಟ್ಟು ನಾನು ನೋಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಮಿಕ್ಕಿದ ವಿಚಾರ ಎಲ್ಲ ನನಗೆ ಗೊತ್ತಿಲ್ಲ. ಇದು ಸ್ಕ್ರೋಲಿಂಗಲ್ಲಿ ಒಂದು ಬರ್ತಾ ಇರ್ತದೆ, ಒಂದೊಂದು ಟಿ ವಿ ಒಂದೊಂದು ಥರ ಹೇಳ್ತಾ ಇರ್ತದೆ. ಅದು ಆ ಆಧಾರದ ಮೇಲೆಲ್ಲ ನಾವು ನಾವು ತೀರ್ಮಾನಕ್ಕೆ ಬರೋಕ್ಕಾಗಲ್ಲ. ಸೊ ನಾನು ಹೋಮ್ ಮಿನಿಸ್ಟ್ರು ಅಲ್ಲ, ಯಾರಿಗೂ ಮಿನಿಸ್ಟ್ರು ಅಲ್ಲ. ನನ್ನ ವ್ಯಾಪ್ತಿದೆ. ಏನು ಐ ಡೋಂಟ್ ವಾಂಟ್ ಟು ಇಂಟರ್ವ್ಯೂನ್. ಒಂದು ವೇಳೆ ಈ ಪ್ರಕರಣದಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರು ಮತ್ತೆ ನಿಮ್ಮ ನೆರವು ಕೇಳಿದ್ರೆ ನೀವು ಸಹಾಯ ಮಾಡ್ತೀರಾ? ನೆರವು ಏನು ನಾವು ವಿ ಕಾಂಟ್ ಇಂಟರ್ವ್ಯೂನ್ ವಿತ್ ದಿ ಪೊಲೀಸ್ ಇನ್ವೆಸ್ಟಿಗೇಷನ್. ವಿ ಕಾಂಟ್ ಇಂಟರ್ವ್ಯೂನ್ ವಿತ್ ದಿ ಪೊಲೀಸ್. ಈಗ ನಾನು ಅವ್ರು ಬಂದು ನಾನು ಭೇಟಿ ಮಾಡ್ತೀನಿ ಅನ್ನೋದು ನಾನು ಹೆಂಗೆ ನಿರಾಕರಣೆ ಮಾಡ್ತೀನಿ? ಹೆಂಗೆ ಇನ್ ಪಬ್ಲಿಕ್ ಲೈಫ್ ಜೊತೆಗೆ ಆ ಹೆಣ್ಮಗಳು ಬರೀ ನಮ್ಮ ಸ್ಕೂಲ್ ಪಕ್ಕನೇ ಇದೆ. ನಮ್ಮ ಸ್ಕೂಲು ಮನೆಯಲ್ಲ, ನಮ್ಮ ಸ್ಕೂಲ್ ಕೆಳಗಡೆನೇ ಇರೋದು, ನಮ್ಮ ಲೋಕಸಭಾ ಕ್ಷೇತ್ರದಲ್ಲೇ ಇರೋದು. ಮನೆಯೆಲ್ಲ ಇರೋದೆಲ್ಲ ಅಲ್ಲೇ. ಈಗ ನಾನು 100 ಜನ ಬರ್ತಾ ಇರ್ತಾರೆ. ಈಗ ನನ್ನ ಬಿಟ್ಟು ನೋಡಿ ಇಷ್ಟೊಂದು ಜನ ಬಂದ. ನಾನು ಅವ್ರನ್ನ ಬೇಡ, ನನಗೆ ನೀವು ಬಂದಿದ್ದೀರ ನಾನು ನೋಡೋಕ್ಕೆ. ಈಗ ನನ್ನ ನಿಮ್ಮ ಭಯ ನೀನು ನೋಡೋಕ್ಕಾಗಲ್ಲ ಅಂತ ಕಳಿದ ತಕ್ಷಣ ಟೀಕೆ ದುರಾಂಕಾರದಲ್ಲಿ ಭೇಟಿ ಮಾಡೋದು ನೀನೇ ಹೇಳ್ತೇನೆ. ನೀನೇನು ಕಡಿಮೆ ಜೀವನದ ಬರ್ತೇನೆ. ಭಾಳ ಅಸಭ್ಯದಿಂದ ಮಾಧ್ಯಮದವ್ರು ನಾನು ನನಗೆ ಏನು ಮಾಡ್ತೀಯ? ಪಾಪ ಹೆಣ್ಮಗಳು ಪ್ರಾಬ್ಲಮ್, ಫ್ಯಾಮಿಲಿ ಪ್ರಾಬ್ಲಮ್, ಆ ಮಗು ಪ್ರಾಬ್ಲಮ್, ಎಲ್ಲರಿಗೂ ಮಕ್ಕಳ ದೊಡ್ಡದಲ್ವಾ? ಅಲ್ಟಿಮೇಟ್ಲಿ ನಿಮ್ಮ ಮಕ್ಕಳಾದ್ರೆ ನಮ್ಮ ಮಕ್ಕಳಾದ್ರೆ ಪಾಪ ಭಾಳ ಮಗು ಎಜುಕೇಷನ್ ಬಗ್ಗೆ ಅವನಿಗೆ ಕನ್ಸರ್ನ್. ಅಟ್ಲೀಸ್ಟ್ ನನಗೆ ಭಾಳ ಸಂತೋಷ ಏನಾಯಿತು ಅಂದರೆ ಆ ಮಗು ಎಜುಕೇಷನ್ ಬಗ್ಗೆ ಪಾಪ ಭಾಳ ಯೋಚನೆ ಮಾಡ್ತಾರೆ. ಯಾಕೆ ನಾವು ಬೇರೆ ಬೇರೆ ಸ್ಕೂಲ್ಗಳೆಲ್ಲ ಮಗುಗೆಲ್ಲ ಟೀಚರ್ ಮಾಡ್ತಾರೆ. ಮನೆ ಎದುರುಗಡೆ ಓಯ್ತಾ ಬರ್ತಾ ಇರ್ಬೋದು, ಅದೆಲ್ಲ ಕಳಿಸ್ಬೇಕು ದೂರ ಆಗ್ತದೆ. ಅದೆಲ್ಲ ಹೇಳ್ತಾ ಇದ್ದಾರೆ ನಮ್ಮಲ್ಲೇ ಓದ್ತಾ ಇತ್ತು. ಲಾಸ್ಟ್ ಇಯರ್ ಅವರು ಸ್ಕೂಲ್ ಬಿಟ್ಟಿರೋದು ಸರ್, ಈ ವರ್ಷ ಅಲ್ಲ. ಮೊನ್ನೆ ಓದ್ತಾ ಇತ್ತು, ನನಗೆ ನೆನಪಿದೆ. ಪೇರೆಂಟ್ ಬರಲೇಬೇಕು ಅಂತ ನಮ್ಮ ಸ್ಕೂಲಲ್ಲಿ ಗಲಾಟೆ ಮಾಡಿ ಪೇರೆಂಟ್ ಕರೆಸಿ ಸಚಿವಾಲಯ ಹೇಳ್ತು. ಈ ಮಕ್ಕಳದು ಬಿಹೇವಿಯರ್ ಬಗ್ಗೆನೂ ಪೇರೆಂಟ್ನ ಕರೆಸ್ತಾ ಇರ್ತಾರೆ. ನಮ್ಮಲ್ಲಿ 6 ವರ್ಷಕ್ಕೆ 2 ಸತಿ ಕರೆಸ್ತಾ ಇರ್ತಾರೆ. ಈ ಥರ ಹೋಗಿದ್ದಂತೆ. ಸರ್, ಈಗ ಕಲ್ಲೇಶನ್ ಅವರು ಅಧಿಕಾರಿಯನ್ನು ಇಡಿಗೆ ದೂರು ಕೊಟ್ಟಿದ್ದು, ಅವರು ಅಮಾನತಾಗಿದ್ದಂಥ ಅಧಿಕಾರಿ ಕಾಂಗ್ರೆಸ್ ಅವರನ್ನ ಬಳಸ್ಕೊಂಡು ದೂರು ಕೊಟ್ಟಿದೆ. ಅವ್ರಿಗೆ ಒತ್ತಡ ಹಾಕಿ ಕಾಂಗ್ರೆಸ್ ಯಾವ ಬಳಸುವಂತ ಅವಶ್ಯಕತೆ ಇಲ್ಲ.
ಅವನು ದೂರು ಕೊಟ್ಟಿದ್ದಾನೆ, FIR ರಿಜಿಸ್ಟರ್ ಮಾಡಿದ್ದಾರೆ. ಈಗ ಕೋರ್ಟ್ ಅವರು FIR ಸ್ಟೇ ಮಾಡಿದ್ದಾರೆ ಅಂತ ಪೇಪರ್ ಕಲ್ಲೇಶ್ ಮೇಲೆ ಕರಪ್ಷನ್ ಆಗಿತ್ತು, ಅವನ ಮೇಲೆ ಅಮಾನತ್ ಮಾಡಿದ್ರು, ಕರಪ್ಷನ್ ಅಲಿಗೇಷನ್ ಇತ್ತು ಕಲ್ಲೇಶ್ ಮೇಲೆ. ಇದ್ರೆ ಒದ್ದು ಹೊಡಿಕಾಗ್ತಾರೆ, ಕಾನೂನು ಪ್ರಕಾರ ಹೋಗ್ತಾರೆ. ಅದಕ್ಕೆ ಆಗ್ತಾರೆ. ನಿನ್ನೆ ಸೂರಜ್ ರೇವಣ್ಣ ಜೈಲಿಂದ ರಿಲೀಸ್ ಆಗುವಾಗ ಹೇಳ್ತಾರೆ, ಕಾಂಗ್ರೆಸ್ ಮತ್ತು BJP ಪಕ್ಷದ ಇಬ್ಬರು ಸೇರ್ಕೊಂಡು ನಮ್ಮನ್ನ ಮುಗಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ, 2 ದಿನದಲ್ಲಿ ನಾನು ಹೊರಗಡೆ ಬಂದ ಮೇಲೆ ಎಲ್ಲ ಬಿಚ್ಚಿಡ್ತೇನೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅವ್ರವ್ರ ಹಕ್ಕನ್ನ ನಾವ್ಯಾಕೆ ತಡೀಬೇಕು? ನಿಮ್ಗೇನಾದ್ರು ನಿಮ್ದು ಪಿಕ್ಚರ್ ಇದ್ರೆ, ನಂದು ಪಿಕ್ಚರ್ ಇದ್ರೆ, ಇನ್ನೊಂದು ಪಿಕ್ಚರ್ ಇದ್ರೆ ಈಗ ನೀರಿನ ದರ ಏನಾದ್ರು ಏರಿಕೆ ಆಗುತ್ತೆ ಸರ್? ಗ್ರೇಟರ್ ಬೆಂಗಳೂರು ಸರ್ ಓಕೆ. ವಿಜಯಲಕ್ಷ್ಮಿ ಭೇಟಿ ಮಾಡಿದ್ರು, ಏನ್ ಮೊಬೈಲು ಕಿರಣ್ ಮೊಬೈಲು ನಿನ್ನೆ ನಾನು ಕೆಂಪೇಗೌಡ ಕಾರ್ಯಕ್ರಮ ಹೋಗಿದ್ದೆ. ಅಲ್ಲೇ ನನ್ನನ್ನು ಭೇಟಿ ಮಾಡೋಕ್ಕೆ ಅವ್ರು ಬಂದಿದ್ದರು. ನಾನು ಅದೇ ಭೇಟಿ ಮಾಡೋಕ್ಕಾಗಲ್ಲ, ಎಲ್ಲ ಕಡೆ ಭೇಟಿ ಮಾಡಿದ್ದೆ. ಆಮೇಲೆ ನಾಳೆ ಮನೇಲಿ ಬೇಕಾದ್ರೆ ಬರ್ತೀನಿ, ನಾನು ಬಂದು ಟೈಮ್ ಕೊಡ್ತೀನಿ, ಭೇಟಿ ಮಾಡಿ ಅಂತ ಹೇಳಿದೆ. ಇವತ್ತು ಟೈಮ್ ಕೊಟ್ಟಿದ್ದೆ. ಪಾಪ ಅವರ ಮಗು ನಮ್ಮ ಸ್ಕೂಲಲ್ಲೇ, ನಾನು ಇಂಡಿಯಾ ಸೀಟ್ ಕೊಟ್ಟಿದ್ದೆ, ನಮ್ಮ ಸ್ಕೂಲಲ್ಲೇ ಓದ್ತಾ ಇತ್ತು. ಈಗೇನ ಮಗುನ ಬಿಡಿಸ್ಬಿಟ್ಟು ಬೇರೆ ಸ್ಕೂಲ್ ಸೇರಿಸಿದಾರಂತೆ. ಈಗ ವಾಪಸ್ ಈಗ ನಮ್ಮ ಸ್ಕೂಲಲ್ಲಿ ಸೇರಿಸ್ಬೇಕು. ಇನ್ನು 15 ವರ್ಷ ವಾಪಸ್ಸು ನಮ್ಮ ಸ್ಕೂಲ್ಗೆ ಸೇರಿಸ್ಬೇಕು. ನಮ್ಮಲ್ಲಿ ಸೀಟನ್ನು ಕೇಳಕ್ಕೆ ಹೇಳಿದ್ದಾರೆ, ನಮ್ಮ ಪ್ರಿನ್ಸಿಪಲ್ ಒಪ್ಪಿಲ್ಲ ಅಂತ. ಅದಕ್ಕೆ ಮಗುನ ವಾಪಸ್ಸು ನಮ್ಮ ಸ್ಕೂಲ್ಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ನಾನು ಪ್ರಿನ್ಸಿಪಲ್ಗೆ ಹೇಳ್ತೀನಿ ಅಂತ ಹೇಳಿದ್ದೀನಿ. ಯಾಕೆಂದರೆ ಅದರಿಂದ ಫಾರ್ಮಾಲಿಟಿ ಇರುತ್ತೆ. ಎಕ್ಸಾಮ್ ಅದಕ್ಕೆ ಹೋಗಿ ಪ್ರಿನ್ಸಿಪಲ್ ಹೇಳ್ತೀನಿ, ಭೇಟಿ ಮಾಡಿದ್ದೀನಿ. ನಾನು ಸ್ಕೂಲ್ಗೆ ಹೋಗ್ತಾ ಇಲ್ಲ, ನಾನು ಟೈಮ್ ಇಲ್ಲ. ನಾನು 17 ವರ್ಷದಿಂದ ಆ ಸ್ಕೂಲ್ ಏನಾಗ್ತಾ ಇದೆ ಅನ್ನೋದೆಲ್ಲ ನನ್ನ ಮಕ್ಕಳಿಗೆ ಸೊ ಪ್ರಿನ್ಸಿಪಲ್ಗೆ ಭೇಟಿ ಮಾಡೋಕ್ಕೆ ಹೇಳಿದ್ದೀನಿ. ನಾನು ಈಗ ಎಕ್ಸಾಮ್ ಬರೀಬೇಕು ಮತ್ತು ಯಾಕೆಂದರೆ 14-15 ವರ್ಷ ಅಂತ ಭಾಳ ಸೆನ್ಸಿಟಿವ್ ಏಜ್ ಇದೆ. ಹೋಗಿ ನೋಡೇ ಮಾಡಬೇಕು. ಸರ್, ಕೇಸ್ ವಿಚಾರ ಯಾವುದು ಚರ್ಚೆ ಆಗಿಲ್ವಾ ಸರ್? ನಟ ದರ್ಶನ್ ನಿನ್ನೆ ಹೇಳ್ತೀರಾ, ಅನ್ಯಾಯ ನೀವು ರಾಮನಗರದಲ್ಲಿ ಹೇಳ್ತೀರಾ ನ್ಯಾಯ ಕೊಡಿಸೋ ಪ್ರಯತ್ನ ಮಾಡ್ತೀವಿ ಅಂತ. ಈಗ ಕೇಸ್ ವಿಚಾರ ಯಾವುದು ಚರ್ಚೆ ಆಗಿಲ್ಲ? ಅವರು ನನಗೆ ಕೇಸ್ ಏನೋ ಕೇಳಕ್ಕೆ ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದೀನಿ. ಅವರು ನನ್ನ ಹತ್ರ ಕೇಸ್ ಬಗ್ಗೆ ಮಾತಾಡಿಲ್ಲ. ನಾನು ಆ ಕೇಸ್ ಬಗ್ಗೆ ಮಾತಾಡ್ತಿದ್ದು ನಮ್ಮ ಒಂದು ಹೆಣ್ಮಗಳು ನಮ್ಗೆ ಅನ್ಯಾಯ ಆಗಿದೆ ಅಂತ ಏನಾದರೂ ಕೇಳಿದ್ರೆ ಖಂಡಿತ ನಾವು ನಮ್ಮ ಕೈಲಿ ಏನಾಗ್ತದೆ ಹೇಳ್ಬೋದಾಗಿತ್ತು. ನಾನು ಅವ್ರಿಗೂ ಹೇಳಿದ್ದೀನಿ, ನನಗೇನು ಇದು ಸಂಬಂಧ, ಯಾಕೆಂದರೆ ನಾವು ಪೊಲೀಸು ಯಾವುದೇ ಇನ್ವೆಸ್ಟಿಗೇಷನ್ ಆಗಲ್ಲ. ಪೊಲೀಸು ಈಗಾಗಲೇ ಮ್ಯಾಕ್ಸ್ ಕೋರ್ಟಲ್ಲಿದೆ, ಜುಡಿಷಿಯಲ್ ಕಸ್ಟಡಿ ಕೋರ್ಟಲ್ಲಿ. ನಾವು ಯಾವುದೋ ಪೊಲೀಸ್ ವಿಚಾರದಲ್ಲಿ ಆಗೋದು ಒಳ್ಳೇದು ಇಲ್ಲ. ಬಟ್ ಅವ್ರಿಗೆ ಯಾರು ತಪ್ಪಿಸಿದ, ಯಾರಿಗಾದ್ರು ಸಮಸ್ಯೆ ಇದ್ದರೆ, ಯಾರಿಗಾದ್ರು ತೊಂದರೆಯಾಗಿರ್ತಂದರೆ ಅದಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಏನು ಬೇಕಾದ್ರೆ ಹುಡುಗರುಗಳನ್ನ ಗಲಾಟೆ ಮಾಡ್ತಾರೆ. ಡೇಟ್ ಕೊಡ್ತಾರೆ, ಟೈಮ್ ಕೊಡ್ತಾಯಿಲ್ಲ, ಟೈಮ್ ಕೊಡ್ತಾಯಿಲ್ಲ ಅಂತ ನನಗೆ ಭಾಷಣ ಮಾಡೋಕ್ಕೆ ಬಿಡ್ತಾ ಇದ್ದೀನಿ. ಆಯಿತು, ಕದಿರೋ ಸ್ವಲ್ಪ ಎಲ್ಲ ನ್ಯಾಯ ಕೊಡ್ಸೋಣ ಅಂತ ಹೇಳಿ ಅವ್ರಿಗೆ ಸಮಾಧಾನ ಇಟ್ಟಿದ್ದೀನಿ. ಭೇಟಿ ಮಾಡ್ತೀನಿ, ನಡೀಲಿ ಅಂತ. ಒಂದು 15 ನಿಮಿಷ ಕೂಗ್ತಿಲ್ಲ ಅವ್ರನ್ನ. ಹುಡುಗರುಗಳು ಏನು ಮಾಡ್ತೀವಿ, ನಮ್ಮ ಕ್ಷೇತ್ರದ ಹುಡುಗರುಗಳು ಅಭಿಮಾನಿಗಳನ್ನು ಕಾಣ್ತೀನಿ. ನನಗೆ ಗೊತ್ತಿಲ್ಲ ನಾನು ಯಾವ ಬಾಸ್ ಅಂತ ನಾನೇ ನೋಡ್ತೇನೆ. ಬಾಸ್ ನಮ್ಮ ಬಡ್ಡಿ ಕಟ್ಕೊಂಡು ಬಾಸ್ ನೋಡಿದ್ರೆ ಇವ್ರು ಬಂದು ಹೇಳ್ತೀನಿ. ಇರಲಿ ಪಾಪ, ನಮಗೆ ಅದೇನೇ ಸಮಸ್ಯೆ ಇದ್ದರೂ ಅದು ನನಗೆ ಉಪಯೋಗಕ್ಕೆ ಇಷ್ಟ. ನಾನು ಐ ಡೋಂಟ್ ವಾಂಟ್ ಟು ಇಂಟರ್ವ್ಯೂನ್. ನಾನು ಪೊಲೀಸ್ ವಿಚಾರದಲ್ಲಿ ಇಂಟರ್ವ್ಯೂನ್ ಆಗಕ್ಕೆ ನಾನು ತಯಾರಿಲ್ಲ. ಪಾಪ ಮಗುಗೆ ಏನಾದರೂ ನಮಗೆ ಸಹಾಯ ಮಾಡೋಕ್ಕಾಗುತ್ತೆ ನಮ್ಮ ಪ್ರಿನ್ಸಿಪಲ್ಗೆ ಹೇಳ್ತೀನಿ. ಹೋಗಿ ಅವರು ತಾಯಿ ಮಗ ಇದ್ದರು. ಅನ್ಯಾಯ ಆಗಿದ್ರೆ ನ್ಯಾಯ ಕೊಡಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ಅಂತ. ನಿಮಗೇನಾದರೂ ಈ ಪ್ರಕರಣದಲ್ಲಿ ದರ್ಶನ್ ಅವ್ರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು ಗಮನಕ್ಕೆ ಬಂದಿದೆಯಾ? ನಮ್ಮ ಮಾಧ್ಯಮದಲ್ಲಿ ಏನೇನೋ ಬರ್ತಾ ಇದೆ. ಮಾಧ್ಯಮದಲ್ಲಿ ಏನು ಬರ್ತಾ ಇದೆ ಅಂತ ನಮಗೆಲ್ಲ ನೋಡೋಕ್ಕೆಲ್ಲ ಟೈಮ್ ಇಲ್ಲ. ಅದನ್ನು ನಾನು ಟ್ರೆಡ್ಮಿಲ್ ಮಾಡೋ ಒಂದು 5 ನಿಮಿಷ ನೋಡ್ತೀನಿ. ಅದು ಬಿಟ್ಟರೆ
ಮಿಕ್ಕಿದ ವಿಚಾರ ಎಲ್ಲ ನನಗೆ ಗೊತ್ತಿಲ್ಲ. ಇದು ಸ್ಕ್ರೋಲಿಂಗಲ್ಲಿ ಒಂದು ಬರ್ತಾ ಇರ್ತದೆ, ಒಂದೊಂದು ಟಿ ವಿ ಒಂದೊಂದು ಥರ ಹೇಳ್ತಾ ಇರ್ತಾರೆ. ಅದು ಆ ಆಧಾರದ ಮೇಲೆಲ್ಲ ನಾವು ತೀರ್ಮಾನಕ್ಕೆ ಬರೋಕ್ಕಾಗಲ್ಲ. ಸೊ ನಾನು ಹೋಮ್ ಮಿನಿಸ್ಟ್ರು ಅಲ್ಲ, ಹೋಮ್ ಮಿನಿಸ್ಟ್ರು ಅಲ್ಲ. ನನ್ನ ವ್ಯಾಪ್ತಿಯಲ್ಲಿ ಏನಾದರೂ ಅಂತಂದ್ರೆ ಏನು ಐ ಡೋಂಟ್ ವಾಂಟ್ ಟು ಇಂಪ್ರೂವ್. ಒಂದು ವೇಳೆ ಈ ಪ್ರಕರಣದಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರು ಮತ್ತೆ ನಿಮ್ಮ ನೆರವು ಕೇಳಿದ್ರೆ ನೀವು ಸಹಾಯ ಮಾಡ್ತೀರಾ ಸರ್? ನೇರು ಏನು ನಾವು ವಿ ಕಾಂಟ್ ಇಂಟರ್ವ್ಯೂನ್ ವಿತ್ ದಿ ಪೊಲೀಸ್ ಇನ್ವೆಸ್ಟಿಗೇಷನ್. ವಿ ಕಾಂಟ್ ಇಂಟರ್ವ್ಯೂನ್ ವಿತ್ ದಿ ಪೊಲೀಸ್ ಸ್ಟೇಷನ್. ಈಗ ನಾನು ಅವ್ರು ಬಂದು ನಾನು ಭೇಟಿ ಮಾಡ್ತೀನಿ ಅನ್ನೋರು ನಾನು ಹೆಂಗೆ ನಿರಾಕರಣೆ ಮಾಡ್ತೀನಿ? ಹಿಂಗ್ ಇನ್ ಪಬ್ಲಿಕ್ ಲೈಫ್. ಜೊತೆಗೆ ಆ ಹೆಣ್ಮಗಳು ಬರೀ ನಮ್ಮ ಸ್ಕೂಲ್ ಪಕ್ಕನೇ ಇದೆ, ನಮ್ಮ ಸ್ಕೂಲು ಇವರೇ ಇರೋದು. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ NCIB ಟೈಮ್ಸ್, ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ.